ನಮ್ಮ ಸಿನಿಮಾ ಅದ್ಭುತ ಎಂದು ಬೆನ್ನು ತಟ್ಟಿಕೊಂಡು ಊರೆಲ್ಲ ಸುತ್ತಾಡಿದರು. ಅಂತಿಮವಾಗಿ ಆ ಸಿನಿಮಾದ ರಿಸಲ್ಟ್ ಬರೆಯುವವರು ಆಡಿಯನ್ಸ್ ಮಾತ್ರ. ಅದೇ ಕಾರಣಕ್ಕೆ ಸಿನಿಮಾದಲ್ಲಿ ಗೆಲುವು ಅನ್ನೋದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾದಂತೆ. 100 ಕೋಟಿ ಸಿನಿಮಾ ಎಂದು ಖುಷಿಯಿಂದ ರಿಲೀಸ್ ಮಾಡಿದ ಸಿನಿಮಾವನ್ನು ಮಧ್ಯಾಹ್ನದ ಶೋ ವೇಳೆಗೆ ಸೈಲೆಂಟ್ ಆಗಿ ಸೈಡಿಗಿಡುವ ಸಾಮರ್ಥ್ಯ ಇರುವುದು ಆಡಿಯನ್ಸ್ಗೆ ಮಾತ್ರ. ಚಿಕ್ಕ ಸಿನಿಮಾ ಎಂದು ಭಯದಲ್ಲೇ ಬಿಡುಗಡೆ ಮಾಡಿದ ಅದೆಷ್ಟೋ ಸಿನಿಮಾಗಳನ್ನು ವಿಶ್ವ ತಿರುಗಿ ನೋಡುವಂತೆ ಎತ್ತಿ ಹಿಡಿಯುವುದು ಕೂಡ ಇದೇ ಆಡಿಯನ್ಸ್. ಆದರೆ ಈಗ ಕನ್ನಡ ಸಿನಿಮಾ ರಂಗದಲ್ಲಿ ಪ್ರೇಕ್ಷಕರು ಸಿನಿಮಾ ನೋಡಲು ಆಸಕ್ತಿ ವಹಿಸುತ್ತಿಲ್ಲ ಎಂಬ ಮಾತು ಕೇಳಿ ಬರುತ್ತಿದೆ. ಇಲ್ಲಿ ಗಮನಿಸಬೇಕಾದ ವಿಷಯವೆಂದರೆ ಆಡಿಯನ್ಸ್ ಅನ್ನು ಥಿಯೇಟರ್ಗೆ ಕರೆಸಿಕೊಂಡು ಬರುವಂಥ ಸಿನಿಮಾಗಳು ಬರುತ್ತಿಲ್ಲ. ಒಳ್ಳೆಯ ಸಿನಿಮಾಗಳು ಬಂದರೂ ಅವುಗಳ ಪ್ರಚಾರದ ಕೊರತೆ ಹಾಗೂ ಇತ್ಯಾದಿ ಸಮಸ್ಯೆಗಳಿಂದ ಒಂದೇ ವಾರದಲ್ಲಿ ಮರೆಯಾಗುತ್ತದೆ. ಪ್ರತಿಯೊಬ್ಬರು KFI ಇಸ್ ಡೆಡ್ ಎಂದು ಹೇಳುತ್ತಾರೆ ಹೊರತು ಅದರಿಂದ ಆಚೆ ಬರುವುದರ ಬಗ್ಗೆ ಮಾತನಾಡುವವರು ಕಡಿಮೆ. ಇವತ್ತಿನ ಈ ವಿಡಿಯೋದಲ್ಲಿ ಕನ್ನಡ ಸಿನಿಮಾ ರಂಗ ಎಡವಿದ್ದಲ್ಲಿ ಈ ಸಮಸ್ಯೆಯಿಂದ ಹೊರಬರಲು ಇರುವ ದಾರಿಗಳು ಯಾವುದೆಂದು ನೋಡೋಣ. ಅದಕ್ಕಿಂತ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಫ್ಯಾಮಿಲಿ ಆಡಿಯನ್ಸ್ನ ಮರೆಯಬೇಡಿ. ಹೌದು, ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾ ಬರುತ್ತದೆ ಎಂದಾಗ ಮನೆ ಮಂದಿಯೆಲ್ಲ ಧೈರ್ಯವಾಗಿ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡುತ್ತಿದ್ದರು. ಅದಕ್ಕೆ ಕಾರಣ ಫ್ಯಾಮಿಲಿ ಕಂಟೆಂಟ್. ಆದರೆ ಇತ್ತೀಚೆಗೆ ಫ್ಯಾಮಿಲಿ ಮಂದಿ ಖುಷಿಯಿಂದ ನೋಡುವ ಸಿನಿಮಾಗಳು ಕಡಿಮೆಯಾಗಿವೆ. ಪ್ರತಿಯೊಬ್ಬರು ಅಂಡರ್ ವರ್ಲ್ಡ್ ಕಥೆಗಳಿಗೆ ಹೆಚ್ಚಿನ ಮಹತ್ವ ನೀಡುತ್ತಿದ್ದಾರೆ. ಫ್ಯಾಮಿಲಿ ಆಡಿಯನ್ಸ್ಗೆ ಚಿತ್ರಮಂದಿರಕ್ಕೆ ಹೋಗಿ ನೋಡಬೇಕೆಂಬ ಬಯಕೆ ಕಡಿಮೆಯಾಗುತ್ತಿದೆ. ಹಾಗಾಗಿ ಕುಟುಂಬ ಸಮೇತ ನೋಡುವ ಸಿನಿಮಾಗಳತ್ತ ಹೆಚ್ಚು ಗಮನ ಹರಿಸಬೇಕು. ಆಗ ಮಾತ್ರ ಫ್ಯಾಮಿಲಿ ಸೆಳೆಯಲು ಸಾಧ್ಯ. ಹಾಗಾಗಿ ಒಂದು ಸಿನಿಮಾದ ಗೆಲುವಿನಲ್ಲಿ ಫ್ಯಾಮಿಲಿ ಆಡಿಯನ್ಸ್ ಪಾತ್ರ ಮಹತ್ವದ್ದು. ಹಾರರ್ ಎಂದರೆ ಕೇವಲ ಸೌಂಡ್ ಎಫೆಕ್ಟ್ ಅಲ್ಲ. ಇತ್ತೀಚಿನ ವರ್ಷಗಳಲ್ಲಿ ನೋಡಿದ ಹಾರರ್ ಸಿನಿಮಾಗಳು ಯಾವುದೂ ನಿರೀಕ್ಷೆಯ ಮಟ್ಟ ತಲುಪಲೇ ಇಲ್ಲ. ಹಾರರ್ ಎಂದರೆ ಜೋರಾಗಿ ಗಾಳಿ ಬೀಸುವುದು, ಕಿಟಕಿ ಬಾಗಿಲುಗಳು ಜೋರಾಗಿ ಬೀಳುವುದು, ಯಾರೋ ಓಡಿದಂತೆ ಕಿರುಚಿದಂತೆ ಭಾಸವಾಗುವುದು. ಇಷ್ಟಕ್ಕೆ ಹಾರರ್ ಸಿನಿಮಾಗಳನ್ನು ಸೀಮಿತ ಮಾಡುತ್ತಿದ್ದಾರೆ. ಹಾರರ್ ಸಿನಿಮಾದಲ್ಲಿ ಕತೆ ಇಲ್ಲದೆ ಬೇರೆ ಏನೇನೋ ಸೌಂಡ್ ಎಫೆಕ್ಟ್ ಕೊಡುವುದರಲ್ಲೇ ಹಾರರ್ ಸಿನಿಮಾ ಮುಗಿಸುತ್ತಿದ್ದಾರೆ. ಇವತ್ತಿಗೂ ನಾನಿನ್ನ ಬಿಡಲಾರೆ ಸೇರಿದಂತೆ ಒಂದಷ್ಟು ಹಾರರ್ ಸಿನಿಮಾಗಳನ್ನು ನೆನಪಿಸಿಕೊಳ್ಳುತ್ತಿದ್ದೇವೆ ಎಂದರೆ ಅದಕ್ಕೆ ಕಾರಣ ಆ ಸಿನಿಮಾಗಳಲ್ಲಿ ಇದ್ದ ಗಟ್ಟಿ ಕತೆ. ಹಾರರ್ ಸಿನಿಮಾಗಳಿಗೆಂದೇ ಒಂದು ಸೆಪರೇಟ್ ಫ್ಯಾನ್ ಬೇಸ್ ಇದೆ. ಹಾಗಾಗಿ ಒಂದು ಹಾರರ್ ಸಿನಿಮಾವನ್ನು ಅದ್ಭುತ ಕಥೆಯ ಜೊತೆ ಮಾಡಿದರೆ ಅದು ಖಂಡಿತ ಗೆದ್ದೇ ಗೆಲ್ಲುತ್ತದೆ. ಫ್ಯಾನ್ ಇಂಡಿಯಾದಲ್ಲಿ ಕಳೆದು ಹೋಗಬೇಡಿ. ಇತ್ತೀಚೆಗೆ ಕನ್ನಡ ಚಿತ್ರರಂಗ ಸೇರಿದಂತೆ ಇತರೆ ಚಿತ್ರರಂಗದಲ್ಲೂ ಫ್ಯಾನ್ ಇಂಡಿಯಾ ಕ್ರೇಜ್ ಹೆಚ್ಚಿದೆ. ಅದೇ ಕಾರಣದಿಂದ ನಮ್ಮ ಕನ್ನಡದ ನೇಟಿವಿಟಿ ಕಡಿಮೆಯಾಗುತ್ತಿದೆ. ಒಂದು ಸಿನಿಮಾ ಕನ್ನಡದಲ್ಲಿ ಬಿಡುಗಡೆಯಾಗಿ ಅದರಲ್ಲಿ ಒಳ್ಳೆಯ ಕತೆ ಇದ್ದರೆ ಆ ಸಿನಿಮಾ ಖಂಡಿತ ಫ್ಯಾನ್ ಇಂಡಿಯಾ ಸಿನಿಮಾವಾಗಿ ಬದಲಾಗೇ ಆಗುತ್ತದೆ. ಇದಕ್ಕೆ ಒಂದು ಉತ್ತಮ ಉದಾಹರಣೆ ಎಂದರೆ ಕಾಂತಾರ. ಆದರೆ ಇತ್ತೀಚೆಗೆ ಫ್ಯಾನ್ ಇಂಡಿಯಾ ಅಮಲಿನಲ್ಲಿ ಕಂಟೆಂಟ್ ಮರೆಯುತ್ತಿದ್ದಾರೆ. ಎಲ್ಲ ಭಾಷೆಗೆ ಸಲ್ಲಬೇಕು ಎಂಬ ಅತ್ಯುತ್ಸಾಹದಲ್ಲಿ ಮೂಲ ಕಂಟೆಂಟ್ನ ಫೋಕಸ್ ಮಿಸ್ ಆಗುತ್ತಿದೆ. ಇದರಿಂದ ಸ್ಯಾಂಡಲ್ವುಡ್ಗೆ ಫ್ಯಾನ್ ಇಂಡಿಯಾ ಎಂಬ ಹುಚ್ಚು ಸೋಲುಣಿಸುತ್ತಿರುವುದನ್ನು ನಾವು ಕಾಣುತ್ತೇವೆ. ಮೊದಲು ನಮ್ಮ ಮನೆ ದೇವರಿಗೆ ಪೂಜೆ ಮಾಡುವ, ಆ ಬಳಿಕ ಜಾತ್ರೆ ಮಾಡಿದರೆ ಒಳ್ಳೆಯದು ಎನ್ನುವುದು ನಮ್ಮ ಅನಿಸಿಕೆ. ಫಿಲಾಸಫಿ ಬೇಡ, ಮನರಂಜನೆ ಸಾಕು. ಪ್ರೇಕ್ಷಕರಾದ ನಾವು ಸಿನಿಮಾ ನೋಡಲು ಹೋಗುವ ಉದ್ದೇಶ ಮನರಂಜನೆ. ನಮ್ಮ ಕಾಸು, ಸಮಯವನ್ನು ಕೊಡುವುದು ನಮ್ಮ ಮನಸ್ಸಿನ ನೆಮ್ಮದಿಗಾಗಿ. ಆದರೆ ಕೆಲವು ಸಿನಿಮಾಗಳು ಅತಿಯಾದ ಬೋಧನೆ, ಫಿಲಾಸಫಿ ಮೂಲಕ ನಮ್ಮ ಕಾಸು, ಕನಸು ಎರಡನ್ನು ಹಾಳು ಮಾಡುತ್ತವೆ. ಬೋಧನೆ, ಬುದ್ಧಿವಾದ, ಫಿಲಾಸಫಿ ಹೇಳಲು ಮತ್ತು ಕೇಳಲು ಬೇರೆ ಬೇರೆ ಜಾಗಗಳಿವೆ. ಸಿನಿಮಾ ಎನ್ನುವುದು ಒಂದು ಎಂಟರ್ಟೈನ್ಮೆಂಟ್. ಮೊದಲು ಅದನ್ನು ನೀಡಲು ಪ್ರಯತ್ನಿಸಿ. ಅದು ಬಿಟ್ಟು ನಿಮ್ಮ ಚಿಂತನೆಗಳನ್ನು ಆಡಿಯನ್ಸ್ ಮೇಲೆ ಹೇರಲು ಪ್ರಯತ್ನಿಸಬೇಡಿ. ಈ ಫಿಲಾಸಫಿಗಳೆಲ್ಲ ಅವರ ಫ್ಯಾನ್ಸ್ಗಳಿಗೆ ಇಷ್ಟವಾಗಬಹುದು, ಆದರೆ ಇದು ಓವರಾಲ್ ಕಲೆಕ್ಷನ್ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ಒಂದು ಸಿನಿಮಾ ಮಾಡುವಾಗ ಫಿಲಾಸಫಿಗಿಂತ ಮನರಂಜನೆಗೆ ಹೆಚ್ಚಿನ ಆದ್ಯತೆ ಇರಲಿ. ಪಬ್ಲಿಸಿಟಿಯಲ್ಲಿ ಫೇಲ್ ಆಗದಿರಿ. ಸಿನಿಮಾ ಮಾಡುವ ಮೊದಲು ವರ್ಷಗಟ್ಟಲೆ ಕುಳಿತು ಸ್ಕ್ರಿಪ್ಟ್ ಮಾಡುವ, ಚರ್ಚಿಸುವ ಸಿನಿಮಾ ತಂಡ ಸಿನಿಮಾ ರಿಲೀಸ್ ವೇಳೆ ಎಡವುತ್ತಾರೆ. ಅದರಲ್ಲೂ ಪ್ರಚಾರದಲ್ಲಿ ತುಂಬ ಹಿಂದೆ ಬೀಳುತ್ತಿದ್ದಾರೆ. ಅನೇಕ ಒಳ್ಳೆಯ ಸಿನಿಮಾಗಳು ಸೋಲಲು ಇದೇ ಕಾರಣ. ಪ್ರಚಾರಕ್ಕೊಂದು ಸೂಕ್ತ ಬಜೆಟ್ ಯೋಜನೆ ಇರಲಿ. ಆಟೋ ಕಾಂಪೌಂಡ್ ಮೇಲೆ ಸಿನಿಮಾ ಪೋಸ್ಟರ್ ಅಂಟಿಸಿ ಟೀಸರ್ ಟ್ರೈಲರ್ ಬಿಟ್ಟರಷ್ಟೇ ಪ್ರಚಾರ ಎಂಬಂತಿದೆ. ಮುಹೂರ್ತದ ವೇಳೆ ಈಗೊಂದು ಸಿನಿಮಾ ಬರುತ್ತದೆ ಎಂದು ಕಾಯ್ದುಕೊಂಡಿರುವ ನಾವು ಆ ಸಿನಿಮಾ ಬಿಡುಗಡೆಯಾಗಿರುವುದು ಮಾತ್ರ ನಮಗೆ ಗೊತ್ತೇ ಆಗುವುದಿಲ್ಲ. ಈ ತರಹದ ಪ್ರಚಾರದಿಂದ ಸಿನಿಮಾ ತಂಡದ ಕಾಸು ಮತ್ತು ಕನಸು ಎರಡು ವ್ಯರ್ಥ. ಹಾಗಾಗಿ ಒಂದು ಸಿನಿಮಾ ಬಿಡುಗಡೆಯ ಮುಂಚೆಯೂ ಜನರಿಗೆ ರೀಚ್ ಆಗುವುದು ಬಹಳ ಮುಖ್ಯ. ಕಥೆಯಲ್ಲಿ ನೈಜತೆ ಇರಲಿ. ಮೊದಲೆಲ್ಲ ಸಿನಿಮಾ ಕಥೆಗಳಲ್ಲಿ ಪಾತ್ರಕ್ಕೆ ತಕ್ಕ ಹಾಗೆ ಹೀರೋ ನಟಿಸುತ್ತಿದ್ದರು. ಆದರೆ ಈಗ ಹೀರೋಗಾಗಿಯೇ ಕತೆ ಬರೆಯೋದು ಟ್ರೆಂಡ್ ಆಗಿದೆ. ಈಗ ಕತೆ ಅಷ್ಟೇ ಅಲ್ಲ, ಚಿತ್ರಕಥೆ, ನಿರೂಪಣೆ, ತಾಂತ್ರಿಕಾಂಶ ಹೀಗೆ ಎಲ್ಲವನ್ನು ಜನ ಗಮನಿಸುತ್ತಾರೆ. ಅಷ್ಟೇ ಅಲ್ಲದೆ ಬೇರೆ ಇಂಡಸ್ಟ್ರಿಗಳಿಗೆ ಹೋಲಿಸಿದರೆ ಕನ್ನಡದಲ್ಲಿ ನೈಜ ಘಟನೆ ಹಾಗೂ ಕಾದಂಬರಿ ಆಧಾರಿತ ಸಿನಿಮಾಗಳು ಬರುವುದು ಬಹಳ ಕಡಿಮೆ. ಒಂದು ಸಿನಿಮಾದ ಕತೆ ಜನರ ಭಾವನೆಗಳಿಗೆ ಕನ್ನಡಿ ಹಿಡಿದ ಹಾಗೆ ಇರಬೇಕು. ಆಗ ಮಾತ್ರ ಒಂದು ಸಿನಿಮಾ ಜನರ ಮನಸ್ಸಿಗೆ ನಾಟಲು ಸಾಧ್ಯ. ಹಾಗಾಗಿ ಕನ್ನಡ ಚಿತ್ರರಂಗ ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಮತ್ತೆ ಕಮ್ಬ್ಯಾಕ್ ಮಾಡಬಹುದು. ಜೊತೆಗೆ ಸ್ಟಾರ್ಗಳು ಕೂಡ ವರ್ಷಕ್ಕೆ ಒಂದಾದರೂ ಸಿನಿಮಾ ಮಾಡಬೇಕು. ಅಷ್ಟೇ ಅಲ್ಲದೆ ಹೊಸಬರಿಗೆ ಪ್ರೋತ್ಸಾಹವನ್ನು ನೀಡಬೇಕು.
ಆಗ ಸ್ಯಾಂಡಲ್ವುಡ್ ಮತ್ತೆ ತನ್ನ ಗತವೈಭವವನ್ನು ಪಡೆಯಬಹುದು ಎಂದು ಹೇಳುತ್ತಾ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.